ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸೊ ಫ್ರೆಂಡ್ಸ್, ಏನಪ್ಪಾ ಅಂತಂದ್ರೆ ಇವತ್ತು ನಿಫ್ಟಿ 50 ಎಕ್ಸ್ಪೈರಿ ಇತ್ತು. ಮಾರ್ಕೆಟ್ ಏನಾದ್ರೆ ಗ್ಯಾಪ್ ಡೌನ್ ಓಪನ್ ಆಗ್ಯದ. ಸೊ ಗ್ಯಾಪ್ ಡೌನ್ ಓಪನ್ ಆಗಿ ಇಮಿಡಿಯೇಟ್ ನಾನು ಪ್ರೀವಿಯಸ್ ಅನಾಲಿಸಿಸ್ ವಿಡಿಯೋದಲ್ಲಿ ಹೇಳಿದೆ ಇಂಪಾರ್ಟೆಂಟ್ ಝೋನ್ಸ್. ಸೊ 22,700 ಇದೊಂದು ಇಂಪಾರ್ಟೆಂಟ್ ಝೋನ್ ಆಗುತ್ತೆ ಅಂತ ಹೇಳಿದೆ. ಕರೆಕ್ಟ್ ಆಗಿ ನೋಡಿ, ಮಾರ್ಕೆಟ್ ಓಪನ್ ಆಗಿದ್ದು 22,838 ಓಪನ್ ಆಗ್ಯದ. ಅಲ್ಲಿಂದ ಒಂದು ಸ್ವಲ್ಪ ಅಪ್ಸೈಡ್ ಏನದ ರ್ಯಾಲಿ ಆಗಿ ಪುಲ್ ಬ್ಯಾಕ್ ಮಾಡ್ಕೊಂಡದ. ಯಾಕಂದ್ರೆ ಇಲ್ಲಿ ಝೋನ್ ಏನಿತ್ತು 22,700 ಒಂದು ಸಪೋರ್ಟ್ ಝೋನ್ ಇತ್ತು ಅಂತ ಹೇಳಿದ್ದ. ಓಕೆ, ಆ ಲೆವೆಲ್ ಏನದ ಇಂಪಾರ್ಟೆನ್ಸ್ ಕೊಟ್ಟು ಟಚ್ ಮಾಡಿ ಅಲ್ಲಿಂದ ಅಪ್ಸೈಡ್ ಏನದ ಮೂವ್ಮೆಂಟ್ ಆಗ್ಯದ. ಅದಾದ್ಮೇಲೆ ನೆಕ್ಸ್ಟ್ ಏನಂತೀವಿ, ಒನ್ ಮೋರ್ ಥಿಂಗ್ ಏನು ಹೇಳಿದಪ್ಪ ಪ್ರಿವಿಯಸ್ ಅನಾಲಿಸಿಸ್ ವಿಡಿಯೋ ಅಲ್ಲಿ 22,900 ಆರ್ 23,000 ಅಬೋ ಏನ್ ಸಸ್ಟೈನ್ ಅದ್ರ ಮೇಲ್ಗಡೆ ಸಸ್ಟೈನ್ ಆಯ್ತು ಅಂತಂದ್ರೆ ನಿಮ್ಗೆ ಒಂದು ಅಪ್ಸೈಡ್ ಮೂವ್ಮೆಂಟ್ ಕಾಣಿಸ್ತಾ ಅಂತ ಹೇಳಿದ್ರು. ಬಟ್ ಏನಾಗಿದೆ, ಇಲ್ಲಿ ಫಸ್ಟ್ 22,800 ಓಪನ್ ಆಗಿ 22,893 ಹೈ ಮಾಡಿ ಅದಾದ್ಮೇಲೆ ಏನಾಗಿದೆ 22,889 ಕ್ಲೋಸ್ ಆಗಿದೆ. ಸೊ ಅದ್ರ ಇಮಿಡಿಯೇಟ್ ನೆಕ್ಸ್ಟ್ ಕ್ಯಾಂಡಲ್ ಏನಾಗಿದೆ, ಒಂದು 22,900 ಒಂದು ರೆಸಿಸ್ಟೆನ್ಸ್ ಹೇಳಿದೆಲ್ಲ. ಸೊ ಅಲ್ಲಿಂದ ಒಂದು ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ ಬಂತು. ಬಟ್ ನೆಕ್ಸ್ಟ್ ಒನ್ ಮೋರ್ ಥಿಂಗ್ ಏನಪ್ಪ, ಇಲ್ಲಿ ಏನಾಗಿದೆ 22,800 ಒಂದು ಮೇಜರ್ ನಾ ಹೇಳಿದ್ದೆ ನಿಮ್ ಇಂಪಾರ್ಟೆಂಟ್ ಲೆವೆಲ್ಸ್ ಯಾವುದು 22,700, 22,800, 22,900 ಅಂತ ಹೇಳಿದ್ದೆ. ಸೊ ಇಲ್ಲಿ ಆಕ್ಟ್ ಎಸ್ ಎ ಸಪೋರ್ಟ್, ಇಲ್ಲಿ ಬಂದು ಬೌನ್ಸ್ ಇಲ್ಲಿಂದ ಬಂದು ಏನೋ ಅಪ್ಸೈಡ್ ಮೂವ್ಮೆಂಟ್ ಆಗ್ಯದ. ರೈಟ್, 23,000 ಏನು ರೌಂಡ್ ಲೆವೆಲ್ ಅದ. ಸೊ ಅಲ್ಲಿ ರೌಂಡ್ ಲೆವೆಲ್ಗೆ ಬಂದು ಒಂದು ಶಾರ್ಪ್ ಸೆಲ್ಲಿಂಗ್ ಕ್ಯಾಂಡಲ್ ಮಾಡೋದು, ಮಾರ್ಕೆಟ್ ಏನಾದ್ರೆ ರೆಸ್ಪೆಕ್ಟ್ ಕೊಟ್ಟದ ಆ ಲೆವೆಲ್ಗೆ. ಸೊ ಅದಾದ್ಮೇಲೆ ಬಟ್ ಬುಲ್ಸ್ ಏನಾದ ಅವ್ರದ್ದು ಒಂದೇನು ಲೂಸ್ ಮೀನ್ಸ್ ಅವ್ರದ್ದು ಏನದ ಕಂಟ್ರೋಲ್, ಬುಲ್ಸ್ ಏನದ ಎಕ್ಸಿಟ್ ಆಗಿಲ್ಲ ಇಲ್ಲಿ. ಸೊ ಏನದ ಬುಲ್ಸ್ ಏನದ ಇಲ್ಲಿ ಯಾವುದೇ ತರದ್ದು ವೀಕ್ನೆಸ್ ತೋರಿಸಿಲ್ಲ ಅವರು. ಸೊ ಏನಾಗಿದೆ, ಇಲ್ಲಿಂದ ಏನದ ಮತ್ತೆ ತಿರ್ಗೇನೆ ಸ್ಲೋ ಅಂಡ್ ಸ್ಟಡಿ ಮಾರ್ಕೆಟ್ ಅಪ್ಸೈಡ್ ಮೂವ್ಮೆಂಟ್ ಆಗ್ಯದ. ಸೊ ಇಲ್ಲಿ ಸ್ವಲ್ಪ ಹಾಲ್ಟ್ ಮಾಡಿಕೊಂಡು ಎಷ್ಟು ಸೆಕೆಂಡ್ ಹಾಫ್ ಆಫ್ಟರ್ 12:30 ಸ್ವಲ್ಪ ಹಾಲ್ಟ್ ಮಾಡಿಕೊಂಡು ಸ್ಲೋ ಸ್ಟಡಿ ಆದ್ಮೇಲೆ ಇಲ್ಲಿ ಏನಾಗಿದೆ ಬ್ರೇಕ್ಔಟ್ ಕೊಟ್ಟದ್ದು ನಮಗೆ. ಓಕೆ, ಒಂದು ಸ್ಟ್ರಾಂಗ್ ಬ್ರೇಕ್ಔಟ್ ಕೊಟ್ಟು ಇಮಿಡಿಯೇಟ್ ರೀಟೆಸ್ಟ್ ಮಾಡಿ ತಿರ್ಗಾ ಸ್ಲೋ ಆ್ಯಂಡ್ ಸ್ಟಡಿ 15 ಮಿನಿಟ್ಸ್ ಕ್ಯಾಂಡಲ್ ಬ್ರೇಕ್ಔಟ್ ಕೊಟ್ಟದ. ಸೊ ಅದಾದ್ಮೇಲೆ ತಿರ್ಗಾ ರೀಟೆಸ್ಟ್ ಮಾಡಿ ಸ್ಲೋ ಆ್ಯಂಡ್ ಸ್ಟಡಿ ಏನದ ಅಪ್ಸೈಡ್ ಮೂವ್ಮೆಂಟ್ ಹೋಗ್ಯದ 22,900 ಇಲ್ಲಿ ಬಂದು. ಅದಾದ್ಮೇಲೆ ಲಾಸ್ಟ್ ಮೂವ್ಮೆಂಟಿಗೆ ಏನದ, ಇದೇನು ಲಾಸ್ಟ್ ಮೂವ್ಮೆಂಟ್ ಅದ ನೋಡಿ, ಈ ಶಾರ್ಟ್ ಕವರಿಂಗ್ ಆಗ್ಯದ. ಎಕ್ಸ್ಪೈರಿ ಐತಲ್ಲ, ಎಕ್ಸ್ಪೈರಿ ಇರೋದ್ರಿಂದ ಏನದ ಇದು ಶಾರ್ಟ್ ಕವರಿಂಗ್ ಆಗ್ಯದ ಇಲ್ಲಿ. ಓಕೆ, ಸೊ 23,000 ಏನದ ಕ್ರಾಸ್ ಓವರ್ ಆಗ್ಯದ. ಅದಾದ್ಮೇಲೆ ಶಾರ್ಟ್ ಕವರಿಂಗ್ ಆಗ್ಯದ. ಲಾಸ್ಟ್ 15 ಮಿನಿಟ್ಸ್ ಏನಾಗಿದೆ 23,153 ತನ ಹೈ ಹೋಗಿ ಅದಾದ್ಮೇಲೆ ಬಂದು ಕ್ಲೋಸಿಂಗ್ ಏನಾಗಿದೆ 23,129 ಅವರೆಗೂ ಕ್ಲೋಸಿಂಗ್ ಏನದ ಕೊಟ್ಟದು. ಬುಲ್ಸ್ ಏನದ ಇಲ್ಲಿ ವೀಕ್ನೆಸ್ ತೋರಿಸ್ತಾ ಇಲ್ಲ, ಇಲ್ಲಿ ಸ್ಟ್ರಾಂಗ್ ಆಗ್ಯಾರ ಇಲ್ಲಿ. ಬಟ್ ಇನ್ನು ಒನ್ ಮೋರ್ ಥಿಂಗ್ ಏನಪ್ಪಾ ಅಂತಂದ್ರೆ ಎಕ್ಸ್ಪೈರಿ ಇತ್ತು, ಶಾರ್ಟ್ ಕವರಿಂಗ್ ಆಗಿದ್ರಾಗ ಬ್ರೇಕ್ಔಟ್ ಕನ್ಫರ್ಮೇಶನ್ ಯಾವಾಗ ಆಗ್ತಪ್ಪ ಅಂತಂದ್ರೆ ಯಾವಾಗ ಆಗ್ತಿದ್ದು ಅಂತಂದ್ರೆ ಈಗೇನಾಗಿದೆ ಇಮಿಡಿಯೇಟ್ ಆಗಿ ನಾಳೆ ಮಾರ್ಕೆಟ್ ಏನಾಗಿದೆ 23,000 ಲೆವೆಲಿಗೆ ಮತ್ತೆ ರಿಟೆಸ್ಟ್ ಮಾಡಿ ಸ್ಲೋ ಅಂಡ್ ಸ್ಟಡಿ ಡೌನ್ ಸೈಡ್ ಓಪನಿಂಗ್ ಇಲ್ಲೇನು ಕ್ಲೋಸ್ ಆಯಿತು ಅಂತಂದ್ರೆ ಇದೇನದ ಬುಲಿಶ್ನೆಸ್ ಏನಂದ್ರೆ ಕನ್ಫರ್ಮೇಶನ್ ಆಗಂಗಿಲ್ಲ, ಇದೇನದ ವೀಕ್ ಆಗ್ತದೆ. ಇದು ಶಾರ್ಟ್ ಕವರಿಂಗ್ ಸಲಕ ಏನಂದ್ರೆ ಅಪ್ಸೈಡ್ ಮೂವ್ಮೆಂಟ್ ಆಗ್ಯದ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಪ್ಪಾ ಅಂತಂದ್ರೆ ವೀಕ್ಲಿ ಟೈಮ್ ಫ್ರೇಮ್ದಾಗ ತೋರಿಸ್ತೀನಿ ನಿಮ್ಗೆ. ವೀಕ್ಲಿ ಟೈಮ್ ಫ್ರೇಮಲ್ಲಿ ಒಂದು ಇಂಪಾರ್ಟೆಂಟ್ ಲೆವೆಲ್ ಅದ ಅದು. ಸೊ ಹಂಗಾಗಿ ಅಲ್ಲಿಂದ ಏನದ ಅಪ್ಸೈಡ್ ಮೂವ್ಮೆಂಟ್ ಆಗಲ್ತ. ಸೊ ವೀಕ್ಲಿ ಟೈಮ್ ಫ್ರೇಮ್ದಾಗ ತೋರಿಸ್ತೀನಿ ನಿಮ್ಗೆ. ಸೊ ವೀಕ್ಲಿ ಟೈಮ್ ಫ್ರೇಮ್ದಾಗ ನಾ ಪ್ರೀವಿಯಸ್ 1-2-3 ವಿಡಿಯೋಸ್ ಬಿಫೋರ್ ಎಕ್ಸಾಂಪಲ್ ಕೊಟ್ಟಿದ್ದು ನಿಮ್ಗೆ. ಸೊ ಇಲ್ಲೊಂದು ಮೇಜರ್ ಸಪೋರ್ಟ್ ಅದ. ಹೌದು, ಸೊ ಮೇಜರ್ ಸಪೋರ್ಟ್ ಅದ. ಯಾಕಂದ್ರೆ ಇಲ್ಲಿ ಏನಾಗಿದೆ ಅಪ್ಸೈಡ್ ಬಂದು ಮತ್ತೆ ರಿಟೆಸ್ಟ್ ಮಾಡಿ, ಅಪ್ಸೈಡ್ ಬಂದು ಮತ್ತೆ ರಿಟೆಸ್ಟ್, ಇದ್ರಲ್ಲಿ ಕನ್ಸಲ್ಟೇಷನ್ ಆಗಿ ಇಲ್ಲಿಂದ ಏನದ ಒಂದು ಸ್ಟ್ರಾಂಗ್ ಅಪ್ ಮೂವ್ ಆಗ್ಯದ. ಅದಾದ್ಮೇಲೆ ಮತ್ತೆ ತಿರ್ಗಾ ಇಲ್ಲಿ ಬಂದು ರಿಟೆಸ್ಟ್ ಆಗಿ ಮತ್ತೆ ಅಪ್ಸೈಡ್ ಅಪ್ ಮೂವ್ ಆಗ್ಯದ. ಮತ್ತೆ ಇಲ್ಲಿ ರಿಟೆಸ್ಟ್ ಆಗಿ ಮತ್ತೆ ಅಪ್ಸೈಡ್ ಮೂವ್ಮೆಂಟ್ ಆಗ್ಯದ. ಸೊ ಹಂಗಾಗಿ ಏನು 22,000 ಲೆವೆಲ್ ಅದಲ್ಲ, ಇದು ಇಂಪಾರ್ಟೆಂಟ್ ಲೆವೆಲ್ ಅದ. ಯಾಕಂದ್ರೆ ಇಟ್ಸ್ ಎ ಮೇಜರ್ ಸಪೋರ್ಟ್ ಅದ ಇಲ್ಲಿ. ಓಕೆ, ಸೊ ಹಂಗಾಗಿ ಇಲ್ಲೇನಾಗಿದೆ, ಇಲ್ಲೂ ನೋಡ್ರಿ ಏನಾಗ್ಯದಪ್ಪ ಅಂದ್ರೆ ಇಲ್ಲೊಂದು 22,000 ಲೆವೆಲಿಗೆ, ಸಾರಿ ಒನ್ ಸೆಕೆಂಡ್, ಸೊ 22,000 ಲೆವೆಲಿಗೆ ಏನದ, ಇಲ್ಲೇನು ಬಿಫೋರ್ ಏನು ಡ್ರಾ ಮಾಡಿಟ್ಟಿದ್ದಲ್ಲ ಸಪೋರ್ಟ್, ಆ ಸಪೋರ್ಟಿಗೆ ಟೆಸ್ಟ್ ಮಾಡಿ ಅಲ್ಲಿಂದ ಏನದ ಅಪ್ಸೈಡ್ ಏನದ ಇಲ್ಲಿ ಬೈಯರ್ಸ್ ಏನದ ಆಕ್ಟಿವ್ ಆಗಿ ಪೊಸಿಷನ್ಸ್ನ ಏನು ಮಾಡಲ್ತಾರ, ಆ್ಯಡ್ ಮಾಡಲ್ತಾರೆ ಇಲ್ಲಿ. ಸೊ ಅಂಟಿಲ್ ಆ್ಯಂಡ್ ಅನ್ಲೆಸ್ ಇದು ಯಾವಾಗ ಕನ್ಫರ್ಮೇಷನ್ ಆಗೋದಿಲ್ಲ ಅಂತಂದ್ರೆ ಈ ಝೋನ್ ಏನದಲ್ಲ ಇಲ್ಲಿ ಮಾರ್ಕ್ ಮಾಡಿದ್ದೀನಿ ನೋಡ್ರಿ, 23,300 ಅಬೋವ್ ಏನಾದ್ರೂ ಮಾರ್ಕೆಟ್ ಕ್ಲೋಸ್ ಆಯಿತು ಅಂತಂದ್ರೆ ನಮ್ಗೆ ಏನದ ಇಲ್ಲೊಂದು ಬುಲ್ಲಿಶ್ನೆಸ್ ಏನದ ಕನ್ಫರ್ಮ್ ಆಗ್ತದೆ. ಇಲ್ಲಿ
ಈ ಥರ ಒಂದು 22,300 ಈ ಥರ ಒಂದು ಏನಾದ್ರು ಕ್ಯಾಂಡಲ್ ಕ್ಲೋಸ್ ಆಯಿತು ಅಂತಂದ್ರೆ ನಮ್ಗೇನದ ಕನ್ಫರ್ಮೇಷನ್ ಇದು ಬುಲ್ಲಿಶ್ನೆಸ್ ಅಂತ ಆಗ್ತದೆ. ಬಟ್ ಇನ್ನೊಂದು ಏನಪ್ಪ ಅಂತಂದ್ರೆ ಇಲ್ಲಿ ಟ್ರ್ಯಾಪ್ನು ಮಾಡ್ಬೋದು. ಯಾಕಪ್ಪ ಅಂತಂದ್ರೆ ಮಾರ್ಕೆಟ್ ಇವಾಗ ಪ್ರೆಸೆಂಟ್ ಗ್ಲೋಬಲ್ ಸಿನಾರಿಯೋ, ಗ್ಲೋಬಲ್ ಮಾರ್ಕೆಟ್ ಏನದ ಅಂತಂದ್ರೆ ನೆಗೆಟಿವ್ ಆಗದ. ಇನ್ನು ಇವಾಗ ನೋಡ್ರಿ ಇರಾನ್ ಮತ್ತು US ಬೇಸಿಸ್ ಮೇಲೆ ಕಂಪ್ಲೀಟ್ ಆಗಿ ಟ್ರೇಡ್ ನಡೆದು ಏನದ ಸ್ಟಾಕ್ ಮಾರ್ಕೆಟ್ ಇದು ಏನದ ನಡೆದ. ಸೊ ಅಲ್ಲಿ ಓವರ್ ಕಾನ್ಫಿಡೆನ್ಸ್ ಆಗಂಗಿಲ್ಲ. ಯಾಕಪ್ಪ ಅಂದ್ರೆ ಕಂಪ್ಲೀಟ್ ಆಗಿ ಗ್ರೀನ್ ಕ್ಯಾಂಡಲ್ ಆಗಿದೆ ಅಂತ ಓವರ್ ಕಾನ್ಫಿಡೆನ್ಸ್ ಇಲ್ಲಿ ಬಯರ್ಸ್ ಬೈ ಮಾಡ್ಬೇಕಂತೇಳಿ ಅನ್ನೋದು ಇಲ್ಲ. ಯಾಕಂದ್ರೆ ಕನ್ಫರ್ಮೇಷನ್ ಅಂಟಿಲ್ ಅಂಡ್ ಅನ್ಲೆಸ್ ವಿ ಗೆಟ್ ಕನ್ಫರ್ಮೇಷನ್, ಒಂದು ಕನ್ಫರ್ಮೇಷನ್ ಆಗೋರಿಗೆ ಯಾವುದೇ ಥರದ ಏನದ ಟ್ರೇಡ್ ನಾವು ಇಲ್ಲಿ ಬುಲಿಸ್ ಅಂತೇಳಿ ಕನ್ಸಿಡರ್ ಮಾಡಂಗಿಲ್ಲ. ಯಾಕಪ್ಪ ಅಂತಂದ್ರೆ ಇರಾನ್ದು ಮತ್ತು US ಏನದ ಒಂದು ಗ್ರೌಂಡ್ ಲೆವೆಲ್ ಆಕ್ಷನ್ ನಡೆದ. ಆಮೇಲೆ ಆಯಿಲ್ ಏನದ, ಆಯಿಲ್ ಪ್ರೈಸ್ ಕ್ರೂಡ್ ಆಯಿಲ್ ಇವತ್ತು ಏನಾಗ್ಯದ ಅಲ್ಲಿ ಎಲ್ಲಪ್ಪ ಅಂತಂದ್ರೆ ಇರಾನ್ ಮ್ಯಾಗ US ದವರು ಏನಾದ ಅಟ್ಯಾಕ್ ಮಾಡ್ಯಾರ. ಎಲ್ಲಿ ಅಂತಂದ್ರೆ ಅದು ಒಂದು ಇರಾನ್ದು ಆಯಿಲ್ ಬೇಸ್ ಅದ. ಆಯಿಲ್ ಬೇಸ್ ಯಾವುದಪ್ಪ ಅಂತಂದ್ರೆ ಒಂದು ಸೆಕೆಂಡ್ ನಿಮ್ಗೆ ಅದು ಯಾವುದಂತೇಳಿ ತೋರಿಸ್ತೀನಿ. ಓಕೆ, ಅದು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ಖರ್ಗ್ ಅಂತೇಳಿ. ಓಕೆ, ಅದು ಏನೋ ಯಾವುದದು ಖರ್ಗ್ ಅಂತೇಳಿ. ಸೊ ಇರಾನ್ದು ಒನ್ ಆಫ್ ದ ಮೋಸ್ಟ್ ಸೋರ್ಸ್ ಯಾವುದಪ್ಪ ಅಂತಂದ್ರೆ ಖರ್ಗ್ ಐಲ್ಯಾಂಡ್. ಸೊ ಖರ್ಗ್ ಐಲ್ಯಾಂಡ್ ಎಲ್ಲದಪ್ಪ ಅಂತಂದ್ರೆ ಈ ಸ್ಟೇಟ್ ಆಫ್ ಇದು ಏನದ ಸ್ಟೇಟ್ ಆಫ್ ಹಾರ್ಮನ್ಸ್ ಏನು ಆಯಿಲ್ ಸಪ್ಲೈ ಆಗ್ತದೆ ಈ ಖರ್ಗ್ ಐಲ್ಯಾಂಡ್ಲಿಂದ ಎಲ್ಲ ಕಡೆ ಸಪ್ಲೈ ಆಗ್ತದೆ. ಸೊ US ದವ್ರು ಏನು ಮಾಡ್ರಿ, ಈ ಖರ್ಗ್ ಐಲ್ಯಾಂಡ್ ಮ್ಯಾಗ ಅಟ್ಯಾಕ್ ಮಾಡ್ಯಾರ ಅಂತೇಳಿ ಒಂದು 4:30 ಅರೌಂಡ್ 5 o'clock ಒಂದೇನದ ನ್ಯೂಸ್ ಬಂದದ. ಬಟ್ ಇನ್ನೊಂದೇನಪ್ಪ ಅಂದ್ರೆ ಟ್ರಂಪ್ ಏನು ಹೇಳ್ಯಾರ ಅಂತಂದ್ರೆ ವಾರ್ ಏನದ ಕ್ರೂಷಿಯಲ್ ಆಗ್ತದ ಡೇ ಬೈ ಡೇ, ಯಾವುದೇ ಥರದ್ದು ಏನದ ಕಾಂಪ್ರಮೈಸ್ ಇಲ್ಲ. ಆಮೇಲೆ ಇರಾನ್ದವರು ಸೀಸ್ ಫೈರ್ನು ಎಲ್ಲದ ಏನು ಮಾಡ್ಯಾರ, ಕ್ಲೋಸ್ ಮಾಡ್ಯಾರ. ಯಾವುದೇ ಎಕ್ಸೆಪ್ಟ್ ಮಾಡಿಲ್ಲ ಅವ್ರು. ಅದು ಯಾವುದೇ ಸೀಸ್ ಫೈರ್ ಆಗಲಿ ಮತ್ತು ಹಂಗೆ ಏನೇನು ಐತೆ ನೋಡು ಅದು ಯಾವುದೂ ಏನದ ಎಕ್ಸೆಪ್ಟ್ ಮಾಡ್ಕೊಂಡಿಲ್ಲ. ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ ಮಲ್ಟಿಪಲ್ ಎಕ್ಸ್ಪ್ಲೋಷನ್ ಆಗ್ಯಾವ ಅಲ್ಲಿ ಖರ್ಗ್ ಐಲ್ಯಾಂಡ್ ಮ್ಯಾಗ. ಅಫಿಷಿಯಲ್ ಕನ್ಫರ್ಮೇಷನ್ ಆಗ್ಯದ. ಸೆವರಲ್ ಸೌಂಡ್ಸ್ ಅಲ್ಲಿ ಏನಾಗ ಬಾಂಬ್ ಬ್ಲಾಸ್ಟ್ ಆಗಿದ್ದು ಏನದು ಸೌಂಡ್ಸ್ ಆಗ್ಯದ ಅದು. ಬಟ್ ಏನು ಆಯಿಲ್ ಟ್ಯಾಂಕರ್ ಮ್ಯಾಗಿಲ್ಲ, ಸರೌಂಡಿಂಗ್ ಏನದ ಬೇಸಸ್ ಮ್ಯಾಗ, ಮಿಲಿಟರಿ ಬೇಸಸ್ ಮ್ಯಾಗ ಏನದ ಆಗ್ಯದ. ಆಮೇಲೆ ಟ್ರಂಪ್ ಏನಂತಂದ್ರೆ ಇವತ್ತು ಏನದ ಅಂತಂದ್ರೆ ಹೋಲ್ ಸಿವಿಲೈಸೇಷನ್ ವಿಲ್ ಡೈ ಟು ನೈಟ್, ನೆವರ್ ಟು ಬಿ ಬ್ರಾಡ್ ಬ್ಯಾಕ್ ಅಗೇನ್. ಐ ಡೋಂಟ್ ವಾಂಟ್ ದಟ್ ಟು ಹ್ಯಾಪನ್ ಬಟ್ ಇಟ್ ಪ್ರಾಬಬ್ಲಿ ವಿಲ್. ಇದೊಂದು ಟ್ರಂಪ್ ಸ್ಟೇಟ್ಮೆಂಟ್ ಕೊಟ್ಟಾನೆ ಇವತ್ತು. ಯಾವಾಗಪ್ಪ ಅಂತಂದ್ರೆ ಅರೌಂಡ್ 6:30 7 o'clock. ಸೊ ಹಂಗಾಗಿ ಏನದ ಕಂಪ್ಲೀಟ್ ಆಗಿ ಏನೋ ಮಾರ್ಕೆಟ್ ಏನದ ನೆಗೆಟಿವ್ ಸೈರನ್ಸ್. ಬೈರೇನ್ದಾಗ ಏನದ ಅಲಾರಾಮ್ ಸೈರನ್ ಕೊಟ್ರ, ಸೈರನ್ಸ್ ಏನದ ಅವಾಜ್ ಮಾಡ್ಯಾರ ವಾರ್ ಅಟ್ಯಾಕ್ಸ್ಗಳು. ಅದು ಹಾಗಾಗಿ ಕಂಪ್ಲೀಟ್ ಆಗಿ ಬುಲಿಶ್ ಅಂತೇಳಿ ಕನ್ಸಿಡರ್ ಮಾಡೋಕ್ಕಾಗಲ್ಲ ಇಲ್ಲಿ. ಸೊ ಲೆಟ್ ಸಿ ಒನ್ ಮೋರ್ ಥಿಂಗ್ ಏನಪ್ಪ ಅಂತಂದ್ರೆ ನಿಮ್ಗೆ ಇನ್ನೊಂದು ಪ್ರೀವಿಯಸ್ ಅನಲೈಸ್ ಡೇ ಟೈಮ್ ಫ್ರೇಮಲ್ಲಿ ನಿಮಗೆ ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ಥರ ಆಗ್ಬೋದು ನೆಕ್ಸ್ಟ್ ಮಂಡೇ ದಿನ ಮಾರ್ಕೆಟ್ ಯಾವ ಥರ ಆಗ್ಬೋದು ಅಂತೇಳಿ. ಸೊ ಇಲ್ಲಿ ಏನಾಗಿದೆ, ಇಲ್ಲಿ ನೋಡಿರಿ ಫ್ರೆಂಡ್ಸ್, ಇಲ್ಲೇನು ಕಂಪ್ಲೀಟಾಗಿ ಇಲ್ಲೊಂದು ಸಪೋರ್ಟ್ ಝೋನ್ ಇತ್ತು. ಓಕೆ, ಇಲ್ಲೊಂದು ಸಪೋರ್ಟ್ ಝೋನ್ ಇತ್ತು. ಯಾವ ಸಪೋರ್ಟ್ ಝೋನು ಇಲ್ಲಿ ನೋಡ್ರಿ ತೋರಿಸ್ತೀನಿ. ಇಲ್ಲೊಂದು ನೋಡ್ರಿ, ಇಲ್ಲೊಂದು ಸಪೋರ್ಟ್ ಝೋನ್ ಇತ್ತು. ಅಷ್ಟೇನು ಮೇಜರ್ ಸಪೋರ್ಟ್ ಇರಲಿಲ್ಲ, ಜಸ್ಟ್ ಒಂದು ಸಪೋರ್ಟ್ ಝೋನ್ ಇತ್ತು. ಸೊ ಸಪೋರ್ಟ್ ಝೋನಲ್ಲಿ ಏನಾಗಿದೆ, ನಿಫ್ಟಿ ಏನಾಗಿದೆ ಕಂಟಿನ್ಯೂಸ್ ಆಗಿ 3 ಬುಲಿಶ್ ಕ್ಯಾಂಡಲ್ಸ್ ತೋರಿಸೋದು. ಓಕೆ, ಸೊ ಹಂಗಂತ ಇದೇನು 3 ಬುಲಿಶ್ ಕ್ಯಾಂಡಲ್ಸ್ ತೋರಿಸೋದು ಅಂತೇಳಿ ಇಲ್ಲೇನು ಬೈಯಿಂಗ್ ಆಕ್ಟಿವ್ ಆಗ್ಯದ ಅಂತೇಳಿ ಆಗಿಲ್ಲ. ಇಮಿಡಿಯೇಟ್ ನೆಕ್ಸ್ಟ್ ಕ್ಯಾಂಡಲ್ ಎಷ್ಟು ಶಾರ್ಪ್ ಸೆಲ್ಲಿಂಗ್ ಆಗ್ಯದ. ಓಕೆ, ಸಿ ಯಾವ ಥರ ಎಷ್ಟು ಮೂಮೆಂಟ್, ಎಷ್ಟು ಪಾಯಿಂಟ್ಸ್ ಡೌನ್ಫಾಲ್ ಆಗ್ಯದ ಅಂತಂದ್ರೆ ಒಂದು ಸೆಕೆಂಡ್ ಇಲ್ಲಿ ನೋಡ್ರಿ. ಓಕೆ, ಸೊ ಈ ಅಪ್ಸೈಡ್ ಮೂವ್ಮೆಂಟ್ ಆಗ್ಯದ ಅನ್ನೋಕ್ಕೆ ಇಮಿಡಿಯೇಟ್ ಆಗಿ 600-700 ಪಾಯಿಂಟ್ಸಿಂದ ಡೌನ್ಫಾಲ್ ಆಗ್ಯದ. ಸಿಂಗಲ್ ಗ್ಯಾಪ್ ಡೌನ್ ಆಗ್ಯದ. ಅದಾದ್ಮೇಲೆ ಕಂಟಿನ್ಯೂಸ್ ಆಗಿ ಆಲ್ಮೋಸ್ಟ್ ಆ 3 ಕ್ಯಾಂಡಲ್ಸ್ ಆದ್ಮೇಲೆ ಆಲ್ಮೋಸ್ಟ್ ಏನದ ಅಂತಂದ್ರೂ ಇಲ್ಲಿಂದ ಇಲ್ಲಿವರೆಗೂ 1000 ಪಾಯಿಂಟ್ಸ್ ಏನೋ ಫಾಲ್ ಆಗ್ಯದ. ಸೊ ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ನೋಡ್ರಿ ಒಂದು ರೆಡ್ ಕ್ಯಾಂಡಲ್ ಕ್ಲೋಸ್ ಆಗಿ ಇಲ್ಲೊಂದು ಸಪೋರ್ಟ್ ಇತ್ತು. ಇಲ್ಲಿ ನೋಡ್ರಿ ಇಲ್ಲೊಂದು ಸಪೋರ್ಟ್ ಇತ್ತು. ಇಲ್ಲಿ ಇದು ಏನು ಮೇಜರ್ ಸಪೋರ್ಟ್ ಇರಲಿಲ್ಲ, ಜಸ್ಟ್ ಆಕ್ಟ್ ಆಸ್ ಎ ಸಪೋರ್ಟ್. ಸೊ ಇಲ್ಲೊಂದು ಸಪೋರ್ಟ್ ಇತ್ತು. ಈ ಸಪೋರ್ಟ್ಲಿಂದ 1 2 3 ಬುಲಿಶ್ ತೋರಿಸ್ತು. ಬಟ್ ಈ ಝೋನ್ ಏನು 22,300 ಅದ. ಇಲ್ಲಿಂದ ಸೀದಾ ಇಮಿಡಿಯೇಟ್ 2 ಕ್ಯಾಂಡಲ್ಸ್ನಾಗ ಏನದ ಈ ಪ್ರೀವಿಯಸ್ ಸಪೋರ್ಟ್ ಏನದ ಬ್ರೇಕ್ ಆಗಿತ್ತು. ಓಕೆ, ಅದಾದಮೇಲೆ ಅಪ್ಸೈಡ್ ಮೂವ್ಮೆಂಟ್ ಆಗ್ಯದ. ಮತ್ತೆ ಏನಾದ್ರು ಡೌನ್ ಸೈಡ್ ಮೂವ್ಮೆಂಟ್ ಆಗಿ ಮತ್ತೆ ಏನು 22,200 ಮೇಜರ್ ಸಪೋರ್ಟ್ ಅದಲ್ಲ, ಆ ಸಪೋರ್ಟ್ ಏನದ ಟೆಸ್ಟ್ ಮಾಡಿಕೊಂಡು ಅಲ್ಲಿಂದ ಅಪ್ಸೈಡ್ ಮೂವ್ಮೆಂಟ್ ಆಗ್ಯದ. ಸೊ ಪ್ರೊಬಬಿಲಿಟಿ ಏನದಪ್ಪ ಅಂತ ನಾಳೆಗೆ ಅಂತಂದ್ರೆ, ಇಫ್ ಇನ್ ಕೇಸ್ ಈ ಪಾಯಿಂಟ್ ಏನಾದ್ರು ಸ್ವಲ್ಪ ಲೈಟಾಗಿ ಅಪ್ಸೈಡ್ ಮೂವ್ಮೆಂಟ್ ಆಯ್ತಂದ್ರೆ 22,300 22,200 ಈ ಲೆವೆಲ್ಸಿಗೆಲ್ಲ ಟಚ್ ಆಗ ಪ್ರೊಬಬಿಲಿಟಿ ಕಾಣಿಸ್ತದೆ. ಈ ಥರನೂ ಆಗ್ಬೋದು. ಗ್ಯಾಪ್ ಅಪ್ ಓಪನ್ ಮಾಡಿ ಈ ಲೆವೆಲ್ಗೆ ಟಚ್ ಮಾಡಿ ಶಾರ್ಪ್ ಸೆಲ್ಲಿಂಗ್ನು ಆಗ್ಬೋದು. ಇಫ್ ಇನ್ ಕೇಸ್
ವಾರ್ ಏನಾದ್ರೆ ಎಕ್ಸಿಲೇಟ್ ಅಂದರೆ ವಾರ್ ಏನಾದ್ರೆ ಎಕ್ಸ್ಪಾಂಡ್ ಆಯಿತು ಭಾಳ ಏನಂದ್ರೆ ಈ ಎರಡು ಕಡೆಯಿಂದ ಯುದ್ಧ ಏನಾದ್ರೆ ಸ್ವಲ್ಪ ಎಕ್ಸ್ಪಾಂಡ್ ಆಯ್ತು ಅಂದ್ರೆ ಏನಾಗ್ತದೆ ಅಂದ್ರೆ ಈ ಇಮಿಡಿಯೇಟ್ ಏನಾದ್ರೆ ನಮಗೊಂದು ಗ್ಯಾಪ್ ಡೌನ್ ಆಗೋ ಚಾನ್ಸಸ್ ಕಾಣಿಸ್ತದೆ. ಸೊ ಗ್ಯಾಪ್ ಡೌನ್ ಆಗಿತ್ತು ಅಂತಂದ್ರೆ 22,900 22,950 800 ಈ ಝೋನ್ಲಿಂದ ಏನಾದ್ರೆ ತಳಗೆ ಬಂತು ಅಂತಂದ್ರೆ ಮತ್ತೇನಾದ್ರೆ ನಮಗೆ ಕಂಪ್ಲೀಟಾಗಿ ಈ ಥರ ಏನಾದ್ರೆ ಟೂ ಮೇಜರ್ ರೆಡ್ ಕ್ಯಾಂಡಲ್ಸ್ ಕಾಣೋದು ನಮಗೆ ಪ್ರಾಬಬಿಲಿಟಿ ಏನಾದ್ರೆ ಕಾಣಿಸ್ತಿದೆ ಇಲ್ಲಿ. ಓಕೆ, ಲೆಟ್ ಸಿ ವಾಟ್ ವಿಲ್ ಹ್ಯಾಪನ್ ಟುಮಾರೋ. ಸೊ ನೋಡೋಣ ಯಾವ ಥರ ಆಗುತ್ತೆ. ಅಪ್ಸೈಡ್ ನಾವು ಕನ್ಸಿಡರೇಷನ್ ಯಾವಾಗ ಮಾಡಬೇಕಪ್ಪ ಅಂದ್ರೆ 23,200 ಅಬೌವ್ ಬ್ರೇಕ್ ಆದಾಗ ನಮಗೊಂದು ಏನದ ಮಲ್ಟಿಪಲ್ 22,400 22,500 22,600 ಈ ಲೆವೆಲ್ಸಿಗೆಲ್ಲ ಟಚ್ ಆಗ ನಮಗೇನದ ಕಾಣಿಸ್ತದೆ ಅಪ್ಸೈಡ್. ಇಫ್ ಇನ್ ಕೇಸ್ ಫ್ಲಾಟ್ ಟು ನೆಗೆಟಿವ್ ಏನಾದರೂ ಓಪನ್ ಆಗಿ ಅಥವಾ 22,200 ಒಂದು ಇದು ಮಾಡಿಕೊಂಡು ಸೆಲ್ಲಿಂಗ್ ಸೈಡ್ ಏನಾದರೂ ಆದರೆ ನೆಗೆಟಿವ್ ನ್ಯೂಸ್ ಇದೆ ಸೆಲ್ಲಿಂಗ್ ಸೈಡ್ ಏನಾದರೂ ಆದರೆ ಸೊ 22,900 ಸೊ ಒಂದು ನಿಮಿಷ 15 ಮಿನಿಟ್ಸ್ ಟೈಮ್ ಫ್ರಾಮಲ್ಲಿ ನಿಮಗೆ ಎಕ್ಸ್ಪ್ಲೇನ್ ತೋರಿಸ್ತೀನಿ. ಸೊ ಏನಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ 22,300 ಇನ್ ಕೇಸ್ ಮೇಲ್ಗಡೆ ಅಪ್ಸೈಡ್ ಇದು ಮಾಡಿ ಇಲ್ಲಿಂದ ಡೌನ್ಫಾಲ್ ಆದರೆ 22,900 ಈ ಝೋನಿಂದ ಮಾರ್ಕೆಟ್ ಏನದ ಸಸ್ಟೇನ್ ಆಗಬೇಕು. ಈ ಝೋನ್ ತಳಗಡೆ ಎಲ್ಲಿ 22,900 ಈ ಝೋನ್ ತಳಗೆ ಮಾರ್ಕೆಟ್ ಏನಾದರೂ ಸಸ್ಟೇನ್ ಆಯಿತು ಅಂತಂದ್ರೆ ನಮ್ಗೆ ಏನಾದ್ರು ಇಮಿಡಿಯೇಟ್ ಒಂದು ಸೆಲ್ಲಿಂಗ್ ಏನದ ಸೀನಿಯರ್ ಕಾಣಿಸ್ತದೆ. ಯಾವಾಗಪ್ಪ ಅಂದ್ರೆ 22,700 ಇಲ್ಲೊಂದು ಏನದ ಬೌನ್ಸ್ ಬ್ಯಾಕ್ ಆಗ ಪ್ರಾಬಬಿಲಿಟಿ ಕಾಣಿಸ್ತದೆ. ಇಫ್ ಇನ್ ಕೇಸ್ ಈ ಥರ ಗ್ಯಾಪ್ ಡೌನ್ ಓಪನ್ ಆಗಿ ಅಪ್ಸೈಡ್ ಮೂವ್ಮೆಂಟ್ ಆಗಿ ಇದು ರೀಟೆಸ್ಟ್ ಮಾಡಿ ಈ ಥರ ಬ್ರೇಕ್ ಆಗಿ ಸ್ಲೋ ಆ್ಯಂಡ್ ಸ್ಟಡಿ ಮತ್ತು ರೀಟೆಸ್ಟ್ ಮಾಡಿಕೊಂಡು ಈ 22,700 ಈ ಥರ ಆಗೋ ಪ್ರಾಬಬಿಲಿಟಿನೂ ಏನದ ಕಾಣಿಸ್ತದೆ. ಸೊ ಸೆಲ್ಲಿಂಗ್ ಪ್ರೆಷರ್ ಜಾಸ್ತಿ ಇತ್ತು ಅಂದ್ರೆ ಇಮಿಡಿಯೇಟ್ ಮತ್ತೆ ಏನಾದ್ರೆ 22,500 22,300 ಈ ಲೆವೆಲ್ಸ್ಗೆ ಎಲ್ಲ ಟೆಸ್ಟ್ ಆಗೋ ಪ್ರಾಬಬಿಲಿಟಿ ಏನಾದ್ರು ಕಾಣಿಸ್ತದೆ ಡೌನ್ ಸೈಡ್ ಮೂವ್ಮೆಂಟ್ನ. ಅಪ್ಸೈಡ್ ಮೂವ್ಮೆಂಟ್ನ ಯಾವ ಥರ ಆತ ಅಂತಂದ್ರೆ ಅಪ್ಸೈಡ್ ಮೂವ್ಮೆಂಟಲ್ಲಿ ಯಾವ ಥರಪ್ಪ ಅಂತಂದ್ರೆ ಸೊ 22,200 ಅಬೋ ಏನಾದರೂ ಓಪನ್ ಆಯಿತು ಅಥವಾ ಫ್ಲಾಟ್ ಓಪನ್ ಆಗಿ ಸ್ಲೋ ಆ್ಯಂಡ್ ಸ್ಟಡಿ ಟೆಸ್ಟ್ ಮಾಡಿಕೊಂಡು ಈ ಝೋನ್ ಏನಾದರೂ ಬ್ರೇಕ್ ಆದರೆ ನಮಗೆ ಇಮಿಡಿಯೇಟ್ 22,200 23,000 ಈ ಲೆವೆಲ್ಗೆ ಏನಾದ್ರೆ ಟೆಸ್ಟ್ ಆಗೋ ಚಾನ್ಸಸ್ ಏನಾದ್ರು ನಮಗೆ ಕಾಣಿಸ್ತದೆ. ಸೊ ಏನಪ್ಪ ಇನ್ನೊಂದು ಥಿಂಗ್ ಏನಪ್ಪ ಅಂತಂದರೆ ಇವತ್ತು ಈ ನಿಫ್ಟಿ 50ಯಲ್ಲಿ 35 ಸ್ಟಾಕ್ಸ್ ಏನಾದ್ರು ಅಪ್ಸೈಡ್ ಇತ್ತು, 15 ಸ್ಟಾಕ್ಸ್ ಏನಾದ್ರು ಡೌನ್ ಸೈಡ್ ಇತ್ತು. ಅದ್ರಾಗೇನ ಮೇನ್ ICICI ಬ್ಯಾಂಕ್, ಆಮೇಲೆ ಇನ್ಫೋಸಿಸ್, IT ಸೆಕ್ಟರ್ಸ್, ಬ್ಯಾಂಕಿಂಗ್ ಸೆಕ್ಟರ್ಸ್ ಎಲ್ಲ ಒಂದು ಸ್ವಲ್ಪ ಪಾಸಿಟಿವ್ ಆಗಿತ್ತು. ಸೊ ಹಂಗಾಗಿ ಏನಾಗಿದೆ ಫಸ್ಟ್ ಹಾಫ್ನಾಗ ಏನಾದ್ರು ಸ್ಲೋ ಆ್ಯಂಡ್ ಸ್ಟಡಿ ಮಾರ್ಕೆಟ್ ಮೂವ್ಮೆಂಟ್ ಆಗ್ಯದ, ಸೆಕೆಂಡ್ ಹಾಫ್ನಾಗ ಏನಾದ್ರು ಶಾರ್ಟ್ ಕವರಿಂಗ್ ಆಗ್ಯದ. ಸೊ ನಾಳೆ ಏನಾಗುತ್ತೆ ಮಾರ್ಕೆಟ್ ಇದು ಇಂಪಾರ್ಟೆಂಟ್ ಲೆವೆಲ್ಸ್ ಅವ, ಈ ಲೆವೆಲ್ಸ್ನ ಡ್ರಾ ಮಾಡ್ಕೊಳ್ಳಿ. ಸೊ ಏನಾದ್ರೆ ಅದರ ಝೋನ್ಸ್ಗಳು ಬ್ರೇಕ್ಔಟ್ ಆದಾಗ ಸ್ಲೋ ಆ್ಯಂಡ್ ಸ್ಟಡಿ ನಾವು ಕ್ವಿಕ್ ಸ್ಕ್ಯಾಲ್ಪಿಂಗ್ ಮಾಡಿಕೊಂಡು ಎಕ್ಸಿಟ್ ಆಗೋದು. ಸೊ ಫ್ರೆಂಡ್ಸ್, ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ, ನಿಮ್ಮ ಫ್ರೆಂಡ್ಸಿಗೆಲ್ಲ ಸಜೆಸ್ಟ್ ಮಾಡಿರಿ. ಓಕೆ ಫ್ರೆಂಡ್ಸ್, ಬೈ. ವಿಡಿಯೋ ಅನ್ನೋದು ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ.